ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರು. ಇವರು ಚಲುವಾಂಬ ಆಸ್ಪತ್ರೆ ಮೈಸೂರಿನಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿ ಅದು ಮಕ್ಕಳು ಮತ್ತೆ ಅಡೋಲೆಸೆಂಟ್ಗಳನ್ನ ನೋಡ್ತಾ ಇದ್ದಾರೆ. ಇವರು ಡೆಲ್ಲಿ ಯೂನಿವರ್ಸಿಟಿಯಿಂದ MD ಪೀಡಿಯಾಟ್ರಿಕ್ಸ್ ಮಾಡಿ ಅದಾದ್ಮೇಲೆ ಋಷಿಕೇಶ್ ಏಮ್ಸ್ ಅಲ್ಲಿ ಅವರು ಎಂಡೋಕ್ರೈನಾಲಜಿ ಫೆಲೋಶಿಪ್ ಮಾಡಿ ಮುಂದೆ ದಿಲ್ಲಿಯಲ್ಲಿ ಏಮ್ಸ್ ಅಲ್ಲಿ ಕೆಲಸ ಮಾಡಿ ಈಗ ನಮ್ಮ ಮೈಸೂರಿಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳಿಗೆ ಅವರಿಂದ ತುಂಬಾ ಸಹಾಯ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಬಂತು ಅಂತಂದ್ರೆ ತಂದೆ ತಾಯಿಗಳಿಗೆ ಗಾಬರಿ, ಆಕಾಶ ಕಳಿಸ್ಬಿದ್ದಂಗೆ ಆಗತ್ತೆ. ಇನ್ನೇನಪ್ಪ ನಮ್ಮ ಮಕ್ಕಳ ಭವಿಷ್ಯ ಮುಂದೆ ಏನು ಅಂತ ಭಯ ಪಡ್ತಾರೆ. ಅಂಥ ಸಮಯದಲ್ಲಿ ಇವರು ಒಬ್ಬ ಆಶಾಕಿರಣವಾಗಿ ಬಂದಿದ್ದಾರೆ. ಹಾಗಾಗಿ ಇವರು ಇವತ್ತಿಗೆ ನಮಗೆ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಅರುಣ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಈಗ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಬಂದಿದ್ದು ಅದ್ರ ಬಗ್ಗೆ ಈ ಹಿಂದೆ ಹೇಳಿದಿರಿ. ಹೌದು. ಅದರಲ್ಲಿ ಬರುವಂತ ಕಾಂಪ್ಲಿಕೇಶನ್ಸ್ ಏನೇನು ಅಂತ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಯಾವ ಕಾಂಪ್ಲಿಕೇಶನ್ ಬರುತ್ತೆ ಅಂತ ಮೊದಲೇ ತಂದೆ ತಾಯಿಗಳಿಗೆ ಗೊತ್ತಾದ್ರೆ ಅದು ಬರದ ಹಾಗೆ ತಡೆಗಟ್ಟಬಹುದು ಅಂತ, ಅದಕ್ಕೋಸ್ಕರ. ಮಕ್ಕಳಲ್ಲಿ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ್ಮೇಲೆ ಜೊತೆಗೆ ನಾವೇನ್ ಮಾಡ್ತೀವಿ, ಮಕ್ಕಳಲ್ಲಿ ಸಕ್ಕರೆ ಪ್ರಮಾಣ ಹೇಗಿದೆ, ಶುಗರ್ ಕಂಟ್ರೋಲ್ ಹೇಗಿದೆ ಅನ್ನೋದನ್ನ ಪ್ರತಿ ಸಲ ಮಕ್ಕಳು ನಮ್ಮ ಹತ್ರ ತೋರ್ಸಕ್ ಬಂದಾಗ ನಾವು ಅದನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಕಾಂಪ್ಲಿಕೇಶನ್ಸ್ ನಾವು ಅಕ್ಯೂಟ್ ಕಾಂಪ್ಲಿಕೇಶನ್ ಅಂದ್ರೆ ಪ್ರತಿನಿತ್ಯದ ಜೀವನದಲ್ಲಿ ಅಂದ್ರೆ ಮೊದಲನೇ ದಿನದಿಂದ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಿದ ಮೊದಲನೇ ದಿನದಿಂದನೂ ಕೂಡ ಆ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಕೆಲವೊಂದನ್ನ ಕ್ರಾನಿಕ್ ಕಾಂಪ್ಲಿಕೇಶನ್ ಅಂದ್ರೆ ಒಂದಷ್ಟು ವರ್ಷ ಕಾಯಿಲೆ ಇದ್ದಾಗ ಅದರ ಒಂದು ಎಫೆಕ್ಟ್ ನಿಂದ ಬರುವಂತ ಕಾಂಪ್ಲಿಕೇಶನ್ಸ್ ನ ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ. ಈ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ಅಂದ್ರೆ ಮಕ್ಕಳಲ್ಲಿ ಎಷ್ಟೊಂದ್ಸರಿ ವಾರಕ್ಕೊಂದ್ಸತಿ 2 ಸತಿ ಹಾಗೆ ಆಗುತ್ತೆ. ಅದು ಸಕ್ಕರೆ ಪ್ರಮಾಣ ಕಮ್ಮಿ ಆಗುವಂಥದ್ದು, ಅದನ್ನ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ತೀರಾ ಕಡಿಮೆ ಆಗೋದು. ಹೌದು, ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ಶರೀರದಲ್ಲಾದ್ರೆ ಎಷ್ಟು ಊಟಕ್ಕೆ ರಕ್ತದಲ್ಲಿನಂತ ಎಷ್ಟು ಸಕ್ಕರೆ ಅಂಶಕ್ಕೆ ಎಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ಬೇಕು ಅಂತ ಶರೀರನೇ ಡಿಸೈಡ್ ಮಾಡುತ್ತೆ. ಅದನ್ನ ಆ ನಿರ್ಧಾರದ ಮೇಲೆ ಎಷ್ಟು ಬೇಕು ಅನ್ನೋದನ್ನ ಅದು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ಆದ್ರೆ ನಾವು ಈ ಮಕ್ಕಳಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಆಚೆಯಿಂದ ಈ ಇನ್ಸುಲಿನ್ ನಾವು ಕೊಡ್ತಾ ಇರ್ತೀವಿ. ಹಾಗಾಗಿ ಕೆಲವೊಂದು ಬಾರಿ ಸಕ್ಕರೆ ಅಂಶ ಮತ್ತು ಇನ್ಸುಲಿನ್ ಪ್ರಮಾಣದಲ್ಲಿ ಏರುಪೇರಾಗಂತ ಚಾನ್ಸಸ್ ಇರುತ್ತೆ. ಹಾಗೂ ಇದು ದಿನನಿತ್ಯದಲ್ಲಿ ಆಗ್ತಾನೆ ಇರುತ್ತೆ ಆ ಮಕ್ಕಳಲ್ಲಿ. ಸೊ ಹಾಗಾಗಿ ಇದನ್ನ ಹೈಪೋಗ್ಲೈಸಿಮಿಯಾ ಅಂದ್ರೆ ಮಕ್ಕಳಲ್ಲಿ ರಕ್ತದಲ್ಲಿರುವಂತ ಸಕ್ಕರೆ ಅಂಶ 70ರಿಂದ ಕೆಳಗಡೆ ಹೋಯ್ತು ಅಂತಂದ್ರೆ ಅದನ್ನ ಹೈಪೋಗ್ಲೈಸಿಮಿಯಾ ಅಂತ ಕರಿತೀವಿ. ಆ ಕ್ಷಣದಲ್ಲಿ ಮಕ್ಕಳಿಗೆ ಸುಸ್ತು ಆಗುವಂತದ್ದು ಇರ್ಬೋದು, ದೊಡ್ಡವರಲ್ಲಿ ನೋಡಿರ್ತೀವಿ ನಾವು ತುಂಬಾ ಬೆವರುವಂತದ್ದು ಇರ್ಬೋದು, ಕೋಪ ಬರುವಂತದ್ದು. 70ಗಿಂತ ಕಡಿಮೆ ಅಂತ ಅದು ಪರೀಕ್ಷೆ ಮಾಡಿ ನೋಡಿದಾಗ ಹೌದು ಮಕ್ಕಳಿಗೆ ಹೇಗೆ ಗೊತ್ತಾಗ್ಬೇಕು ತಮಗೆ ಕಡಿಮೆ ಆಗ್ತಾ ಇದೆ ಅಂತ? ಅದು ಅವರಿಗೆ ಕಂಡುಹಿಡಿದ್ರೆ ತಂದೆ ತಾಯಿಗಳಿಗೂ ಬೇಗನೆ ಗುರ್ತಾಗತ್ತೆ. ಹೌದು. ಈಗ ಅದರ ಲಕ್ಷಣಗಳು ಏನ್ ಕಾಣಿಸುತ್ತೆ ಅಂತಂದ್ರೆ ಮಗು ಸಡನ್ ಆಗಿ ಇರಿಟೇಬಲ್, ತುಂಬಾ ಚಂಡಿ ಹಿಡಿಯುವಂತದ್ದಾಗಿರ್ಬೋದು, ಅಥವಾ ತಲೆನೋವು ಬರುವಂತದ್ದಾಗಿರ್ಬೋದು. ದೊಡ್ಡ ಮಕ್ಕಳಲ್ಲಿ ತುಂಬಾ ಬೆವರು ಬರುವಂತದ್ದು, ಎದೆ ಎಲ್ಲ ಒಡ್ಕೊಂಡು ತರ ಆಗೋದು, ಅದನ್ನ ಪಾಲ್ಪಿಟೇಷನ್ಸ್ ಅಂತ ಕರಿತೀವಿ. ಒಂಥರ ಗಾಬರಿ ತರ ಆಗುವಂತದ್ದಾಗ್ಬೋದು. ಕೆಲವೊಂದ್ಸಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಬೆಳಿಗ್ಗೆ ಹೊತ್ತು ಸರ್ ಮಲಗಿದ್ರು 1 ಅವರ್ 2 ಅವರ್ ಎದ್ದೇಳಿಸಿದ್ವಿ, ಎದ್ದೇ ಇಲ್ಲ ಮಗು, ಅವಾಗ ಶುಗರ್ ನೋಡಿದ್ರೆ ತುಂಬಾ ಕಮ್ಮಿ ಆಗಿತ್ತು ಅಂತ ಹೇಳ್ತಾರೆ. ಸೊ ಈ ತರದ್ದು ಕೆಲವೊಂದು ಲಕ್ಷಣಗಳಿದ್ದಾಗ ತಕ್ಷಣವಾಗಿ ಅವರು ಸಕ್ಕರೆ ಪ್ರಮಾಣನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಒಂದು ಹೈಪೋಗ್ಲೈಸಿಮಿಯಾ ಆಯ್ತು, ಅದಾದ್ಮೇಲೆ ಇನ್ಯಾವುದು ಬೇರೆ ಕಾಂಪ್ಲಿಕೇಶನ್ಸ್? ಅದು ಬಿಟ್ರೆ ಹೈಪರ್ಗ್ಲೈಸಿಮಿಯಾ ಅಂತಾನೂ ಕರಿತೀವಿ. ಅಂದ್ರೆ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ, ಆದ್ರೆ ಜಾಸ್ತಿ ಆಗಿದ್ದನ್ನ ನಾವು ಇನ್ಸುಲಿನ್ ಕೊಟ್ಟಾಗ ಅದು ಒಂದು ಹತೋಟಿಗೆ ಬರುತ್ತೆ. ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಇನ್ಫೆಕ್ಷನ್ ಗಳಿಂದ ಆಗಿರ್ಬೋದು, ಸ್ಟ್ರೆಸ್ ಗಳಿಂದ ಆಗಿರ್ಬೋದು, ಅದು ಹತೋಟಿಗೆ ಬರದೇ ಇದ್ದಾಗ ಮಕ್ಕಳು ಡಿಕೆ ಅಂತ ಒಂದು ಕರಿತೀವಿ. ಶರೀರದಲ್ಲಿ ಆಸಿಡ್ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಮಕ್ಕಳಲ್ಲಿ ಉಸಿರಾಟ ತೊಂದರೆ ಆಗುವಂಥದ್ದು ಇರ್ಬೋದು, ಮಕ್ಕಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬರುವಂತದ್ದು ಇರ್ಬೋದು, ತುಂಬಾ ಹೊಟ್ಟೆ ನೋವು, ತುಂಬಾ ಜಾಸ್ತಿ ವಾಂತಿ, ಆತರ ಆದಾಗ ತಕ್ಷಣ ಆಸ್ಪತ್ರೆಗೆ ಅವ್ರು ಕರ್ಕೊಂಡ್ ಬರ್ಬೇಕಾಗತ್ತೆ. ಸೊ ಇದನ್ನ ನಾವು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಲ್ಲಿ ಕರಿತೀವಿ. ಇನ್ನು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಬಂತು ಅಂತಂದ್ರೆ ಅದರಲ್ಲಿ ನಾವು ಸಣ್ಣ ಸಣ್ಣ ರಕ್ತ ಕಣಗಳಿರುತ್ತಲ್ಲ, ಈ ಹೆಚ್ಚಿನ ರಕ್ತದಲ್ಲಿರುವಂತ ಸಕ್ಕರೆ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ಶರೀರದಲ್ಲಿರುವಂತ ಸಣ್ಣ ಸಣ್ಣ ರಕ್ತ ಕಣಗಳನ್ನ ಹಾಳು ಮಾಡ್ತಾ ಹೋಗುತ್ತೆ. ಈಗ ತುಂಬಾ ಸಾಮಾನ್ಯವಾಗಿ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈಗ ಒಂದು ದೊಡ್ಡ ಮೇನ್ ರೋಡ್ ಹೋಗ್ತಾ ಇರುತ್ತೆ, ದೊಡ್ಡ ರಸ್ತೆ ಇರುತ್ತೆ, ಮುಖ್ಯ ರಸ್ತೆ. ಅದೇನ್ ಮಾಡುತ್ತೆ, ಚಿಕ್ಕ ಚಿಕ್ಕ ರಸ್ತೆಗಳಾಗಿ ಹೋಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ರಸ್ತೆ ಆದ್ಮೇಲೆ ಮುಂದೆ ಹೋಗಿ ಸಣ್ಣ ಸಣ್ಣ ಗಲ್ಲಿಗಳ ರಸ್ತೆ ಆಗಿ ಹೋಗ್ತಾ ಇರುತ್ತೆ. ಇವಾಗ ಏನಂತಂದ್ರೆ
ಒಂದು ಗಲ್ಲಿ ರಸ್ತೆ ಅಂತಂದ್ರೆ ಅಲ್ಲಿ ಒಂದು ಕ್ಯಾಪಿಲರಿಗಳ ಸಮಯದಲ್ಲಿ ತರ, ಹೌದು ಕ್ಯಾಪಿಲರೀಸ್ ಅಂತ ಕ್ಯಾಪಿಲರಿಗಳ ತರ, ಪುಟಾಣಿ ಹೌದು ರಕ್ತನಾಳಗಳು. ಹಾ. ಪುಟಾಣಿ ರಕ್ತನಾಳಗಳಿರುತ್ತೆ. ಈಗ ಆ ಗಲ್ಲಿ ರಸ್ತೆಯಲ್ಲಿ ನಿಧಾನಕ್ಕೆ ಒಂದು ಕಾರ್ ಹೋಗ್ಬೋದು, ಅದ್ರ ಹಿಂದೆ ಒಂದು ಬೈಕ್ ಹೋಗ್ಬೋದು. ಒಂದೊಂದ್ಸರಿ ಏನಾಗುತ್ತೆ, ಅಲ್ಲಿ ಒಂದು ಕಾರು ಒಂದು ಬೈಕ್ ಹೋಗೋ ಜಾಗದಲ್ಲಿ 10 ಕಾರ್ ಬಂತು ಅಂತ ಅನ್ಕೊಳ್ಳಿ. ಹ್ಮ್ ಅವಾಗ ಹ್ಮ್ ಏನಾಗುತ್ತೆ, ಆ ಕಡೆ ಈ ಕಡೆ ಸಣ್ಣ ಫುಟ್ಪಾತ್ ಮೇಲೆಲ್ಲ ಹಚ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಆ ಫುಟ್ಪಾತ್ ಹ್ಮ್ ಒಂದ್ಸತಿ ಡ್ಯಾಮೇಜ್ ಆಯ್ತು ಅಂತಂದ್ರೆ ನಿಧಾನಕ್ಕೆ ಆ ರಸ್ತೆ ಪೂರ್ತಿ ಹಾಳಾಗ್ಬಿಡುತ್ತೆ. ಅದಾದ್ಮೇಲೆ ಆ ರಸ್ತೆಯಿಂದ ಮುಂದಕ್ಕೆ ಹೋಗ್ಬೇಕಾಗಿರುವಂತ ದಾರಿ ಏನಾಗುತ್ತೆ, ಪೂರ್ತಿ ಬ್ಲಾಕ್ ಆಗುತ್ತೆ. ಸೊ ಇದನ್ನೇ ಓಕೆ. ನಾವು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಈ ಹಾ. ಸಣ್ಣ ಸಣ್ಣ ರಕ್ತನಾಳಗಳಿರುವಂತ ಜಾಗಗಳು ಯಾವುದು ಅಂತಂದ್ರೆ, ಒಂದು ಕಣ್ಣು, ಕಣ್ಣು ಕಿಡ್ನಿ ಮತ್ತು ಮತ್ತೆ ಬ್ರೈನ್. ಕಾಲಿನಲ್ಲಿರುವಂತ ಬ್ರೈನು, ಮತ್ತೆ ಹಾ. ಕಾಲಿನಲ್ಲಿರುವಂತ ಸಣ್ಣ ಸಣ್ಣ ನರಗಳು, ಅದನ್ನ ನ್ಯೂರೋಪತಿ ಅಂತ ನರಗಳು. ಕರಿತೀವಿ. ಸೊ ಓಕೆ ಹಾಗಾಗಿ ಫೈನ್. ಹಾ. ಡಯಾಬಿಟಿಕ್ ನ್ಯೂರೋಪತಿ, ಹಾ. ನೆಫ್ರೋಪತಿ ಹಾಗೂ ಹ್ಮ್. ರೆಟಿನೋಪತಿ, ಇದು ಹಾ. ಮೂರು ತುಂಬಾ ಸಾಮಾನ್ಯವಾಗಿ ಕಾಣಿಸುವಂತಹ, ಮಕ್ಕಳಲ್ಲಿ ಹಾ. ಕಾಣಿಸುವಂತಹ ಕಾಂಪ್ಲಿಕೇಶನ್ಸ್ ಇರುತ್ತೆ. ಓಕೆ ಓಕೆ ಓಕೆ. ಹಾಗಾದ್ರೆ ಇದು ಒಂದು ಸಲ ಇದು ಬಂದ ಮೇಲೆ ಅದನ್ನ ಸರಿ ಕಟ್ಟೋದು ಹೇಗೆ? ಹೈಪೋಗ್ಲೈಸಿಮಿ ಆದ್ರೆ ತಂದೆ ತಾಯಿ ಏನ್ ಮಾಡ್ಬೇಕು? ಹೈಪರ್ಗ್ಲೈಸಿಮಿ ಆದ್ರೆ ಏನ್ ಮಾಡ್ಬೇಕು? ಆಮೇಲೆ ಈ ಕ್ರಾನಿಕ್ ಕಾಂಪ್ಲಿಕೇಶನ್ ಅಫ್ಕೋರ್ಸ್ ಅದು ಡಾಕ್ಟರ್ಗಳೇ ಕಂಡುಹಿಡಿಬೇಕಾಗತ್ತೆ. ಸೊ ಹಾಗಾಗಿ ತಂದೆ ತಾಯಿಗಳು ಏನ್ ಮಾಡ್ಬೇಕಾಗತ್ತೆ? ಈಗ ಹೈಪೋಗ್ಲೈಸಿಮಿಯಾ ಆಯ್ತು ಅಂತಂದ್ರೆ ಅದು ದಿನನಿತ್ಯ ಜೀವನದಲ್ಲಿ ಮಕ್ಕಳಲ್ಲಿ ವಾರಕ್ಕೊಂದ್ಸತಿ 2 ವಾರಕ್ಕೊಂದ್ಸತಿ ಆಗ್ತಾ ಇರುತ್ತೆ. ಸೊ ಅವಾಗ ಏನ್ ಹಾ. ಮಾಡ್ಬೇಕು ಅಂತಂದ್ರೆ, ಈ ತರದ ಯಾವುದೇ ಲಕ್ಷಣಗಳಾದ ತಕ್ಷಣ ಅವರು ಮಕ್ಕಳಲ್ಲಿರುವಂತ ಬ್ಲಡ್ ಗ್ಲೂಕೋಸ್ ಅನ್ನ ಅವ್ರು ಚೆಕ್ ಮಾಡ್ಕೋಬೇಕು. ಸೊ ಅದು ಹ್ಮ್ 70ರಿಂದ ಕೆಳಗಡೆ ಇತ್ತು ಅಂತಂದ್ರೆ, ಈಗ ಹ್ಮ್ ಕೆಲವೊಬ್ರು ಹೇಳ್ತಾರೆ ಇಲ್ಲ ನೀವು ಸ್ವೀಟ್ ಕೊಡ್ಬೋದು ಆ ಟೈಮಲ್ಲಿ, ಏನಾದ್ರೂ ಹಣ್ಣಿನ ಹ್ಮ್ ರಸ ಕೊಡಿ, ಅದ್ ಕೊಡಿ. ನಾವು ಎಲ್ಲ ಮಕ್ಳಿಗೂ ಅಡ್ವೈಸ್ ಮಾಡೋದೇನು ಅಂತಂದ್ರೆ, ಗ್ಲೂಕೋಸ್ನ ಪೌಡರ್ ಸಿಗುತ್ತೆ, ಅದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಆ ಶಾಸೆಟ್ ಸಿಕ್ಕತ್ತೆ ಚಿಕ್ಕದು. ಹೌದು, ಶಾಸೆಟ್ ಸಿಗುತ್ತೆ, ಬಾಕ್ಸ್ ತರ ಕೂಡ ಸಿಗುತ್ತೆ, ಹಸಿರು ಹ್ಮ್ ಬಣ್ಣದ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ಹ್ಮ್ ಏನ್ ಮಾಡ್ಬೇಕು ಅಂತಂದ್ರೆ, ಅದರಿಂದ ನಮ್ಮ ಉದ್ದೇಶ ಏನಂತಂದ್ರೆ, ತಕ್ಷಣ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನ ನಾರ್ಮಲ್ ಮಾಡ್ಬೇಕು. ಯಾಕಂದ್ರೆ ನಾರ್ಮಲ್ ತರ. ನಮ್ಮ ಮೆದುಳು ಬ್ರೈನ್ ಏನಿರುತ್ತೆ, ಅದು ಹೌದು. ರಕ್ತದಲ್ಲಿ ಎಷ್ಟು ಸಕ್ಕರೆ ಅಂಶ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೆರಡು ಹೌದು. ನಿಮಿಷ ಸಕ್ಕರೆ ಕಮ್ಮಿ ಆದ್ರೂ ಕೂಡ ಬ್ರೈನ್ ಮೇಲೆ ಅದು ಎಫೆಕ್ಟ್ ಡ್ಯಾಮೇಜ್ ಆಗುವಂತ ಆಗತ್ತೆ, ಚಾನ್ಸಸ್ ಇರುತ್ತೆ. ಡ್ಯಾಮೇಜ್ ಹೌದು ಆಗತ್ತೆ. ಹೌದು ಹೌದು. ಹೌದು. ಹಾ. ಹಾಗಾಗಿ ಏನ್ ಮಾಡ್ತೀವಿ, ಚಿಕ್ಕ ಮಕ್ಕಳಲ್ಲಿ ಒಂದು 5 ವರ್ಷದವರೆಗೆ ಮಕ್ಕಳು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಅರ್ಧ ಲೋಟ ನೀರಲ್ಲಿ ಒಂದು ಹ್ಮ್ ಚಮಚ, ಅಂದ್ರೆ ನಮ್ಮ ಮನೇಲಿ ಏನು ಊಟ ಮಾಡಕ್ಕೆ ಯೂಸ್ ಮಾಡ್ತೀವಿ ಆ ಚಮಚದಷ್ಟು ಗ್ಲೂಕೋಸ್ನ ಹಾಕಿ ಮಿಕ್ಸ್ ಮಾಡಿ ಕುಡಿಸ್ತೀವಿ. ಹ್ಮ್ ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳು 5-6 ವರ್ಷದ ಮೇಲ್ಗಡೆ ಇದ್ದವರು ಮತ್ತೆ ದೊಡ್ಡವರು, ಅವರಲ್ಲೂ ಕೂಡ 2 ಚಮಚ ಒಂದು ಅರ್ಧ ಗ್ಲಾಸ್ ನೀರಿಗೆ ಹಾಕಿ ಕುಡಿಸಿ 15 ನಿಮಿಷ ಆದ್ಮೇಲೆ ಮತ್ತೆ ಚೆಕ್ ಮಾಡಿ ನೋಡ್ತೀವಿ. ಓಕೆ ಓಕೆ. ಆಮೇಲೆ ಹೈಪರ್ ಗ್ಲೈಸಿಮಿ ಆಗಿದ್ರೆ ಅವರು ಹೈಪರ್ ಡಾಕ್ಟರ್ ಹತ್ರ ಗ್ಲೈಸಿಮಿ ಕರ್ಕೊಂಡ್ಬರ್ಬೇಕು. ಆಗಿದ್ದಾಗ, ಹೌದು, ಹಾ. ಅಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಟ್ಟಿರ್ತೀವಿ, ಅಂದ್ರೆ ಕರೆಕ್ಷನ್ ಡೋಸಸ್, ಅಂದ್ರೆ ಇಷ್ಟು ರಕ್ತದಲ್ಲಿ ಶುಗರ್ ಜಾಸ್ತಿ ಆಗಿದ್ರೆ ಇಷ್ಟು ಇನ್ಸುಲಿನ್ ಯೂನಿಟ್ ನ ಕೊಡ್ಬೋದು ನೀವು ಅಂತ, ಅದನ್ನ ಹಾ. ಕೊಟ್ಟು ಅವರು ಪ್ರಯತ್ನ ಮಾಡುವುದು. ಅಥವಾ ಹ್ಮ್ ಈ ತರ ಡೇಂಜರ್ ಸೈನ್ಸ್ ನಾನು ಹೇಳಿದ್ನಲ್ಲ, ಶರೀರದಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗಿರುವಂತಹ ಸೈನ್ಸ್ ಗಳೇನಾದ್ರು ಇತ್ತು ಅಂತಂದ್ರೆ ಇಮಿಡಿಯೇಟ್ ಹ್ಮ್. ಆಗಿ ಆಸ್ಪತ್ರೆ ಕರ್ಕೊಂಡ್ ಬರ್ಬೇಕಾಗತ್ತೆ. ಓಕೆ ಓಕೆ ಓಕೆ. ಈಗ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಬಂದಾಗ ಆ ಪ್ರತಿನಿತ್ಯ ಇಂಜೆಕ್ಷನ್ ಚುಚ್ಕೊಳ್ಳೋದು 4 ಸಲ, ಇದು ಖರ್ಚು ಜಾಸ್ತಿ ಆಗಲ್ವೇ? ಹೌದು. ಆ ಈಗ ಒಂದು ಅಂದಾಜು ಒಂದು 10 ವರ್ಷದ ಮಗು, ಒಂದು ಹಾ. 30 kg ಇರುವಂತ ಮಗು ಅಂತ ಅನ್ಕೊಂಡ್ರೆ, ಹಾ. ಆ ಮಗುವಿಗೆ ಡಯಾಬಿಟಿಸ್ ಇತ್ತು ಅಂದ್ರೆ ಅದ್ರ ಖರ್ಚು ವೆಚ್ಚ ಎಷ್ಟು ಬರ್ಬೋದು ಒಂದು ಅಂದಾಜು ಅಂತ ಲೆಕ್ಕ ಹಾಕಿದ್ರೆ, ನಾವು ಈ ಮುಂಚೆ ಮಾತಾಡಿರೋ ತರ ನಮ್ಮಲ್ಲಿ 2 ತರದ ಇನ್ಸುಲಿನ್ ಯೂಸ್ ಮಾಡ್ತೀವಿ. ಒಂದು ಗ್ಲಾರ್ಜಿನ್ ಇನ್ಸುಲಿನ್ 24 ಗಂಟೆ ಕೆಲಸ ಮಾಡುವಂಥದ್ದು, ಒಂದು ಹ್ಮ್ ರೆಗ್ಯುಲರ್ ಇನ್ಸುಲಿನ್, ಅಂದ್ರೆ ಅದು ಬೇಸಿಕ್ ಇನ್ಸುಲಿನ್, ಊಟದ ಮುಂಚೆ ಕೊಡುವಂತಹ ಬೋಲಸ್ ಇನ್ಸುಲಿನ್. ಅದು ಈ ಬೋಲಸ್ ಇನ್ಸುಲಿನ್ ಏನಿರುತ್ತೆ, ಅದ್ರ ಖರ್ಚು, ಇವಾಗೆಲ್ಲ ಪೆನ್ಗಳು ಬರುತ್ತೆ, ಪೆನ್ ಅಲ್ಲಿ ಕಾರ್ಟ್ರಿಜ್ ಅಂತ ಇರುತ್ತೆ. ಸೊ ಆ ಕಾರ್ಟ್ರಿಜ್ ಹೌದು. ಅಲ್ಲಿ ಹತ್ತತ್ರ 300 ಯೂನಿಟ್ ಅಂತ ಹೇಳ್ತೀವಿ ನಾವು. ಸೊ ಹಾ. ಅದು ಈ 30 kg ಮಕ್ಳಿಗೆ ಒಂದು 15 ದಿನ ಬರಬಹುದು. ಅದು ಬೇಸ್ಡ್ ಹ್ಮ್ ಆನ್ ಹ್ಮ್ ಮಕ್ಕಳಲ್ಲಿ ಎಷ್ಟು ಶುಗರ್ ನಡೀತಾ ಇದೆ ಅನ್ನೋದ್ರ ಮೇಲೆ, ಹಾ. ಯಾಕಂದ್ರೆ ಅವ್ರ ಹಾ. ತೂಕದ ಮೇಲೆ ನಾವು ಡಿಸೈಡ್ ಮಾಡಿರ್ತೀವಿ. ಸೊ ಆ ಹ್ಮ್ ಒಂದು ಕಾರ್ಟ್ರಿಜ್ ನ ಬೆಲೆ ಹತ್ತತ್ರ ಒಂದು 400-500 ರೂಪಾಯಿ. ಅಂದ್ರೆ ಒಂದು ನಗರದಿಂದ ನಗರಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ ಚೇಂಜ್ ಆಗುತ್ತೆ, ಕಂಪನಿಯಿಂದ ಕಂಪನಿಗೆ ಚೇಂಜ್ ಆಗುತ್ತೆ. ಒಂದು 400-500 ರೂಪಾಯಿ ಅದೊಂದು ವಯಲ್ಗೆ, ಅಂದ್ರೆ ಒಂದು ಕಾರ್ಟ್ರಿಡ್ಜ್ ಓಕೆ ಬರ್ಬೋದು. ಓಕೆ ಗ್ಲಾರ್ಜಿನ್ ಓಕೆ ಇನ್ಸುಲಿನ್ ಏನ್ ಹೇಳ್ತೀವಿ, ಅದ್ರದ್ದು ಒಂದು 600-700 ರೂಪಾಯಿ ಖರ್ಚು ಅದು ಬರ್ಬೋದು. ಮತ್ತೆ ಅದ್ರ ಓಕೆ. ನೀಡಲ್ಸ್ ಅಂತ ಬರುತ್ತೆ, ಆ ನೀಡಲ್ಸ್ಗೆ 15 to 20 ರೂಪೀಸ್ ಒಂದು ನೀಡಲ್ಗೆ ಬರುತ್ತೆ. ಅದನ್ನ ನಾವು ಪ್ರತಿ 2-3 ಸರಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ತೀವಿ. ಓವರ್ ಆಲ್ ಅಂದಾಜು ವೆಚ್ಚ ಒಂದು 5,000-6,000ವರೆಗೂ ಒಂದು ಮಗುವಿಗೆ ಒಂದು ಹಾ. ತಿಂಗಳಿಗೆ ಬರುವಂತಹ ಸಂಭವ ಓಕೆ ಇರುತ್ತೆ. ಓಕೆ. ಈಗ ಈ ತರ ಮಕ್ಕಳಿಗೆ ಬಂದಾಗ ತಂದೆ ತಾಯಿಗಳು ಗಾಬರಿ ಆಗಿರ್ತಾರೆ, ಮಕ್ಕಳು ಬೇಜಾರಿನಲ್ಲಿರ್ತಾರೆ. ಅಂಥವ್ರಿಗೆ ಏನು ಆಶಾಕರಣ, ನೀವು ಅವ್ರಿಗೆ ಏನು ಸಾಂತ್ವನ ಹೇಳಕ್ ಬಯಸ್ತೀರಿ? ಆ, ಈ ಬಗ್ಗೆ ನಾವು ಈ ಹಿಂದೆ ಆಗ್ಲೇ ಮಾತಾಡಿದೀವಿ. ಅಂದ್ರೆ ಡಯಾಬಿಟಿಸ್ ಏನೋ ತುಂಬಾ ದೊಡ್ಡ ಕಾಯಿಲೆ ಅಂತ ಯೋಚನೆ ಮಾಡೋ ಬದಲು, ಅದು ಬಂದಿದೆ, ಆದ್ರೆ ಅದಕ್ಕೆ ಅದನ್ನ ಸರಿ ಮಾಡ್ಕೋಬಹುದಾದಂತ, ಅದನ್ನ ಹತೋಟಿಯಲ್ಲಿ ಇಟ್ಕೋಬೇಕಾಗಿರುವಂತಹ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಗಳು, ಚಿಕಿತ್ಸೆಗಳು ನಮ್ಮಲ್ಲಿ ಉಪಲಬ್ಧ ಇದೆ.
ಜೊತೆಗೆ ಈಗ ನಾವೇನ್ ಅನ್ಕೋತೀವಿ, ಡಯಾಬಿಟಿಸ್ ಅಂತಂದ್ರೆ ಶುಗರ್ನ ಚೆಕ್ ಮಾಡ್ಕೋಬೇಕು ಚುಚ್ಕೊಂಡು, ಅದಾದ್ಮೇಲೆ ಅದ್ರದ್ದು ಇನ್ಸುಲಿನ್ ಬರುತ್ತೆ, ಸಿರಿಂಜ್ ತಗೊಂಡು ಚುಚ್ಕೋಬೇಕು ಅಂತ ಅಷ್ಟೇ ಇತ್ತು ಮುಂಚೆ ಇದ್ದಂತ ಕಾನ್ಸೆಪ್ಟ್. ಆದ್ರೆ ಅದರಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ಮೆಂಟ್ಗಳಾಗಿದೆ. ಅದರಲ್ಲಿ ಕೆಲವೊಂದು ಭವಿಷ್ಯದ ಆಶಾಕಿರಣ ಅಂತಾನೆ ಕರಿಬಹುದು ಡಯಾಬಿಟಿಸ್ ಮಕ್ಕಳಿಗೆ. ಅದರಲ್ಲಿ ಏನಂತಂದ್ರೆ ಒಂದು CGM, ಈ ಮುಂದೆನೆ ನಾವು ಮಾತಾಡಿದೀವಿ, ಒಂದು ಬಿಲ್ಲೆ ಎಷ್ಟಿರುತ್ತೆ ಇಲ್ಲಿ ಹಾಕೊಂಡ್ರೆ ಸಾಕು, ಅದು ಶುಗರ್ನ ಚೆಕ್ ಮಾಡಿ ಕಂಟಿನ್ಯೂಸ್ ಆಗಿ ಹೇಳುತ್ತೆ, ಪ್ರತಿ ಸಲ ನಾವು ಚುಚ್ಚುವಂತ ಅವಶ್ಯಕತೆ ಬರಲ್ಲ. ಜೊತೆಗೆ ಇನ್ಸುಲಿನ್ ಪೆನ್ಸ್ ಏನಿರುತ್ತೆ ಅದನ್ನ ಸ್ಮಾರ್ಟ್ ಪೆನ್ ಅಂತ ಬಂದಿದೆ ಇವಾಗ. ಅಂದ್ರೆ ಫೋನಿಗೆ ಕನೆಕ್ಟ್ ಆಗಿರುತ್ತೆ, CGM ಕನೆಕ್ಟ್ ಆಗಿರುತ್ತೆ, ಅದೇ ಚೆಕ್ ಮಾಡ್ಬಿಟ್ಟು ಹೇಳುತ್ತೆ ಇಷ್ಟು ಶುಗರ್ ಬಂದಿದೆ, ನೀವು ಇಷ್ಟು ಇನ್ಸುಲಿನ್ ಕೊಟ್ಕೋಬೇಕು. ಇನ್ಸುಲಿನ್ ನೀವು ಕೊಟ್ಟಿಲ್ಲ ಅಂತಂದ್ರೆ ಮರ್ತಿದೆ ಅಂತ ಅದು ಅಲಾರ್ಮ್ ಕೊಡುತ್ತೆ ನಮಗೆ. ಓ ವೆರಿ ಸೊ ಗುಡ್, ಆ ತರದ್ದು ಎಕ್ಸಲೆಂಟ್. ಸ್ಮಾರ್ಟ್ ಪೆನ್ಸ್ ಕೂಡ ಬಂದಿದೆ. ಹಾಗೂ ಇತ್ತೀಚೆಗೆ ಈಗ ಈಗ ನಡೀತಾ ಇದೆ ಅದು, ಒಂದು ಅಫ್ರೀಜಾ ಅಂತ ಒಂದು ಇನ್ಸುಲಿನ್ ಇದೆ. ಅಂದ್ರೆ ಈಗ ನಾವೇನ್ ಇನ್ಹೇಲರ್ ತಗೋತೀವಲ್ಲ, ಆ ತರ ಇನ್ಹೇಲ್ ಮಾಡುವಂತ ಇನ್ಸುಲಿನ್ ಕೂಡ ಬರ್ತಾ ಇದೆ. ಅಂದ್ರೆ ಅದನ್ನ ಓಕೆ. ದೊಡ್ಡವರಲ್ಲಿ 18 ವರ್ಷ ಮೇಲ್ಪಟ್ಟವರಲ್ಲಿ ಅಪ್ರೂವ್ ಆಗಿದೆ, ಬಟ್ ಇವಾಗ ಮಕ್ಕಳಲ್ಲಿ 4ರಿಂದ 18 ಇನ್ನು ವರ್ಷದವರಲ್ಲೂ ಕೂಡ ಟ್ರಯಲ್ ಅಪ್ರೂವ್ ನಡೆದಿದೆ. ಮಾಡ್ಬೇಕು ಅಂತ ಅದಕ್ಕೆ ಟ್ರಯಲ್ ಆಲ್ರೆಡಿ ನಡೆದಿದೆ. ಹೋಗಿದೆ. ಆಗ ಏನಾಗುತ್ತೆ, ಪ್ರತಿ ಸಲ ಮಕ್ಕಳು ಚುಚ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ, ಅವರು ಇನ್ಹೇಲ್ ಕೂಡ ಮಾಡ್ಬೋದು. ಜಸ್ಟ್ ಲೈಕ್ ಇನ್ಹೇಲರ್ ನಾವು ಮಾಡೋ ತರ ಇನ್ಹೇಲ್ ಕೂಡ ಮಾಡ್ಬೋದು ಅವರು. ಅದು ಓಕೆ ಬಿಟ್ರೆ ಓಕೆ. ಮುಂಚಿನ ಆಪ್ಷನ್ಗಳು ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಶನ್ ಇದೆ, ಮತ್ತೆ ಲಿವರ್ ಕಿಡ್ನಿ ಅಂಡ್ ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟೇಶನ್ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಆ ತರದ್ದು ಕೂಡ ಆಪ್ಷನ್ಸ್ ಇದೆ. ಅಂಡ್ ಕೆಲವೊಂದು ಮೆಡಿಕೇಶನ್ಸ್ ಇವಾಗ್ಲೂ ಅಂದ್ರೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಈ ಶುರುವಲ್ಲೇ ಓಕೆ ಈಗ ಡಯಾಬಿಟಿಸ್ ಅಂತ ಗೊತ್ತಾಗ್ತಾ ಇದೆ ಅಂತ ತಕ್ಷಣದಲ್ಲೇ ಕೆಲವೊಂದು ಔಷಧಿಗಳನ್ನ ಕೊಟ್ರೆ ಆ ಡಯಾಬಿಟಿಸ್ ಫುಲ್ ಫ್ಲೆಡ್ಜ್ ಆಗಿ, ಅಂದ್ರೆ ತುಂಬಾ ಜಾಸ್ತಿ ಇನ್ಸುಲಿನ್ ಕೊಡ್ಬೇಕಾಗಷ್ಟು ಹೋಗೋದನ್ನ ಒಂದ್ 4-5 ವರ್ಷ ಮುಂದೆ ಹಾಕ್ಬೋದು ಕೆಲವೊಂದು ಹಾಕ್ಬೋದು ಮೆಡಿಕೇಶನ್ಸ್ ಅಂತ. ಗಳನ್ನ ಕೊಟ್ಟು. ಸೊ ಆ ತರದ್ದೆಲ್ಲ ಇನ್ನು ರಿಸರ್ಚ್ ಹಂತದಲ್ಲಿದೆ, ನಡೀತಾ ಇದೆ. ಓಕೆ ಖಂಡಿತ ಓಕೆ. ಮುಂದೊಂದು ದಿನ ಅದನ್ನ ಇಂಪ್ಲಿಮೆಂಟೇಶನ್ ಕೂಡ ಮಾಡ್ಬೋದು. ಮತ್ತೆ ಇನ್ನೊಂದು ಇನ್ಸುಲಿನ್ ಪಂಪ್ ಅಂತ ಬಂದಿದೆ, ಅಂದ್ರೆ ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್ ಅಂತ. ಅಂದ್ರೆ ಶುಗರ್ ಲೆವೆಲ್ ನ ಇಲ್ಲಿ CGM ಕ್ಯಾಲ್ಕುಲೇಟ್ ಮಾಡುತ್ತೆ, ಅದು ಸೀದಾ ಪಂಪ್ಗೆ ಕಳಿಸುತ್ತೆ. ಪಂಪ್ ಏನ್ ಮಾಡುತ್ತೆ, ಡೈರೆಕ್ಟ್ಲಿ ಕನೆಕ್ಟ್ ಆಗಿರುತ್ತೆ ಹೊಟ್ಟೆ ಹತ್ರ. ಅದೇನ್ ಮಾಡ್ತೇವೆ, ಈಗ ಇಷ್ಟು ಶುಗರ್ ಇದೆ ಅಂದ್ರೆ ನಾನು ಇಷ್ಟು ಕೊಡ್ಬೇಕು. ಮಗು ನಾನು ಊಟ ಮಾಡ್ತಿದ್ದೀನಿ ಅಂತ ಒಂದ್ ಬಟನ್ ಒತ್ತಿದ್ರೆ ಸಾಕದು. ಸೊ ಒಂದ್ ಬಟನ್ ಒತ್ತಿದ ತಕ್ಷಣ ಓಕೆ ಇಷ್ಟು ಊಟ ಮಾಡಿದೆ ಅಂತಂದ್ರೆ ಅದು ಇಷ್ಟು ಇನ್ಸುಲಿನ್ ನ ಕೊಡುತ್ತೆ. ಸೊ ಅದನ್ನ ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್ ಅಂತ ಕೂಡ ನಾವು ಕರಿತೀವಿ. ಸೊ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಗಳು ಆಗ್ತಾ ಇದೆ. ಓಕೆ ಓಕೆ. ಅಂದ್ರೆ ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಟ್ಟು ಅಯ್ಯೋ ಅಂತ ಆಕಾಶ ಕಳಿಸ್ಬಾರ್ದಾಗೆ ಇರ್ಬೇಕಾಗಿಲ್ಲ, ಹೋಪ್ ಇದೆ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಹೌದು ತುಂಬಾ ಹೌದು, ಧನ್ಯವಾದಗಳು ಅರುಣ್ ಕುಮಾರ್ ಅವರೇ. ಧನ್ಯವಾದಗಳು. ಧನ್ಯವಾದಗಳು.